ದಕ್ಷಿಣ ಕನ್ನಡ ಎಂದರೆ ಕೇವಲ ಸಮೃದ್ಧ ಸಂಪ್ರದಾಯಗಳ ಭೂಮಿ ಮಾತ್ರವಲ್ಲ, ಕೋಮು ಸೌಹಾರ್ದ ತೋರಿಸಿದ ಮಾದರಿ ಜಿಲ್ಲೆ ಕೂಡ. ಇದರ ಜೀವಂತ ಉದಾಹರಣೆಯಾಗಿ ಬಂಟ್ವಾಳ ತಾಲೂಕಿನ ಅಜಿಲಮೊಗರನ್ನು ನಾವು ನೋಡಬಹುದಾಗಿದೆ. ಇಲ್ಲಿನ ಮಸೀದಿಯಲ್ಲಿ ನಡೆಯುತ್ತಿರುವಂತಹ ಇತಿಹಾಸ ಪ್ರಸಿದ್ಧ ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿಯಾರವರ 753ನೇ ಉರೂಸ್ ಕಾರ್ಯಕ್ರಮ ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಈ ಉರೂಸ್ ಕಾರ್ಯಕ್ರಮವು ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಸೌಹಾರ್ದತೆಯ ಸೇತುವೆ ನಿರ್ಮಿಸಿರುವ ದಶಕಗಳ ಸಂಭ್ರಮವೂ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಜಿಲಮೊಗರಿನಲ್ಲಿರುವ ಸುಮಾರು 800 ವರ್ಷಗಳ ಭವ್ಯ ಇತಿಹಾಸವನ್ನು ಹೊಂದಿರುವ ಈ ಮಸೀದಿಯು ಇಂದು ಮತ್ತೆ ಲಕ್ಷಾಂತರ ಭಕ್ತರ ಆಗಮನಕ್ಕೆ ಸಾಕ್ಷಿಯಾಗ್ತಿದೆ. ಹಜರತ್ ಸಯ್ಯದ್ ಬಾಬಾ ಫಕ್ರುದ್ದೀನ್ ಔಲಿಯಾರವರ 753ನೇ ಉರೂಸ್ ಅನ್ನುವಂಥದ್ದು ಭಕ್ತಿ ಸಂಪ್ರದಾಯದ ಜೊತೆಗೆ ಸೌಹಾರ್ದತೆಯ ದೊಡ್ಡ ಉತ್ಸವವೂ ಆಗಿದೆ. ಈ ಉರೂಸ್ನ ವಿಶೇಷ ಏನಪ್ಪಾ ಅಂತಂದ್ರೆ ಮಾಲಿದ ಪ್ರಸಾದ. ಪವಿತ್ರ ಅನಿಸಿದ ಈ ಪ್ರಸಾದವನ್ನ ಮುಸ್ಲಿಮರಷ್ಟೇ ಅಲ್ಲ, ಹಿಂದೂ ಸಹೋದರ ಸಹೋದರಿಯರು ಸಮಾನ ಭಕ್ತಿ ಮತ್ತು ಗೌರವದಿಂದ ಸ್ವೀಕರಿಸುತ್ತಾರೆ. ಪ್ರಸಾದ ಪಡೆಯಲು ಸಾಲಿನಲ್ಲಿ ನಿಂತಿರುವ ಭಕ್ತರ ಸಾಲು ಧರ್ಮ ಮೀರಿದ ಏಕತೆಯ ಸಂಕೇತವಾಗಿ ನಮಗಿಲ್ಲಿ ಕಾಣಿಸ್ತದೆ. ಇಲ್ಲಿ ನಡೆಯುವ ಉರೂಸ್ ನಮ್ಮೆಲ್ಲರ ಹಬ್ಬ. ಧರ್ಮ ಭೇದವಿಲ್ಲದೆ ನಾವು ವರ್ಷಂಪ್ರತಿ ಇಲ್ಲಿಗೆ ಬರ್ತೀವಿ. ಮಾಲಿದ ಪ್ರಸಾದ ದೇವರ ದಯೆ ಎಂದು ನಂಬ್ತೀವಿ ಅಂತ ಇಲ್ಲಿ ಬರುವಂತ ಹಿಂದೂ ಭಕ್ತರು ಹೇಳ್ತಾರೆ. ಜೈ ಶ್ರೀರಾಮ್. ಈ ಪುಣ್ಯ ಭೂಮಿಯಲ್ಲಿ ನನ್ನ ಆರಾಧ್ಯ ದೇವರು ಶ್ರೀರಾಮಚಂದ್ರನ ನಾಮವನ್ನು ಸ್ಮರಣೆ ಮಾಡುವುದು ನನ್ನ ಧರ್ಮ. ನಮಗೆ ಭೇದ ಇಲ್ಲ. ಅಲ್ಲ, ಯೇಸು, ರಾಮ ಒಂದೇ ಗಾಲಿಯನ್ನು ನಾವು ಸೇವಿಸ್ತೇವೆ. ನಾನು ಈ ಅಜಿಲಮೊಗರಲ್ಲಿ ಮನೆತನದಲ್ಲಿ ಅಜಿಲಮೊಗರಿನಲ್ಲಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡ್ತಿದ್ದೇನೆ. ಈ ಅಜಿಲಮೊಗರು ಬರುವುದಕ್ಕೆ ಒಂದು ಕಾರಣ ಉಂಟು. ಅಜಿಲ ಎಂಬುದು ನಮ್ಮ ದನಿಯವರ ಸರ್ನೇಮ್. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಹಿಂದ್ಗಡೆ ಗ್ರಾಮದೈವ ಪಂಜುರ್ಲಿ ಕೊಡಮಂದಾಯನ ಒಂದು ಚಾವಡಿ ಇದೆ. ಅಲ್ಲಿಗೂ ಇಲ್ಲಿಗೂ ಸಂಬಂಧ ಇದೆ. ಇಲ್ಲಿ ನದಿಯ ಆಚೆ ದಡದಲ್ಲಿ ನೇತ್ರಾವತಿ ಆಚೆ ದಡದಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೂ ಈ ಮಸೀದಿಗೂ ಸಂಪರ್ಕ ಇದೆ ಅಂತ ಹಿರಿಯರು ಹೇಳ್ತಿದ್ರು. ಒಂದು ಉದಾಹರಣೆಗೆ ಇಲ್ಲಿ ನಿಂತು ನೋಡಿದ್ರೆ ಅದು ಹಿಂದ್ ಕಡೆ ಕಾಣ್ತದೆ, ಅಲ್ಲಿ ನಿಂತು ನೋಡಿದ್ರೆ ಇದು ಹಿಂದ್ ಕಡೆ ಕಾಣ್ತದೆ. ಇದು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ.
ಇದು ದೇವರಿಗೆ ಮತ್ತು ಅಲ್ಲಾವಿಗಿರುವ ಸಂಬಂಧ. ನಮಗೆ ಇಲ್ಲಿ ಖುಷಿ ಆಗ್ತದೆ. ಇಲ್ಲಿ ಭೇದ ಇಲ್ಲ, ನಮ್ಮಲ್ಲಿ ತಾರತಮ್ಯ ಇಲ್ಲ. ನಾವು 10 ತಾಯಿ ಮಕ್ಕಳು ಒಂದು ತಾಯಿ ಮಕ್ಕಳಾಗಿ ಇಲ್ಲಿರ್ತೇವೆ. ನಾನು ಒಬ್ಬ ಹಿಂದೂ ಆಗಿ ಇಲ್ಲಿ ಉರುಸಿಗೆ ವರ್ಷಂಪ್ರತಿ 3 ದಿವಸ ಇರ್ತೇವೆ. ಅದಕ್ಕೆ ನಮಗೆ ಹೆಮ್ಮೆ. ನನ್ನ ಹಿರಿಯರಾದ ದಿವಂಗತ ಬಾಪೂಜಿಯವರವರು ಬರ್ತಿದ್ದರು. ಇಲ್ಲಿಯ ಗುರುಗಳೆಲ್ಲ ಇದ್ದಾರೆ, ತುಂಬ ಒಳ್ಳೆಯವರು. ನಾನು ಹೇಳೋದು ಈಗಿನ ಬಂದಂಥ ಗುರುಗಳು ಇಲ್ಲಿಯ ಮೊದಲಿನ ಗುರುಗಳೇ ಒಂದು ಪುನರ್ಜನ್ಮ ಆಗಿ ಬಂದಿದ್ದಾರೆ. ಅವರಿಗೆ ವೇದಾಧ್ಯಯನ, ಮಹಾಭಾರತ, ಭಗವದ್ಗೀತೆ ಎಲ್ಲವನ್ನು ಜೀರ್ಣ ಮಾಡುವಂಥ ಶಕ್ತಿ ಇದೆ. ನಾನು ತುಂಬ ಫಂಕ್ಷನ್ಗೆ ನಾವು ಅಜಿಲಮೊಗರೆ ಕರೆಸಿದ್ದೇವೆ. ತುಂಬ ಒಳ್ಳೆಯದು ಮಾತಾಡ್ತಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ನಡೀತೇವೆ. ಇಲ್ಲಿಯ ಕಮಿಟಿಯವರು ನಿನ್ನೆ ನಾನು ಸಾಧಾರಣ ಒಂದು 8 ಗಂಟೆಗೆ ಬಂದವರು 11 ಗಂಟೆ ರಾತ್ರಿ ತನಕ ಇಲ್ಲಿದ್ದೆ. ಇಲ್ಲಿ ಅಧ್ಯಕ್ಷರು, ಕಮಿಟಿಯವರು ಅಷ್ಟು ಅನ್ಯೋನ್ಯ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಳ್ತಾರೆ. ಬಂದವರಿಗೆ ಆತಿಥ್ಯ ಸತ್ಕಾರ ಇದನ್ನೆಲ್ಲ ಕೊಡ್ತಾರೆ. ಇಲ್ಲಿ ಈ ಅಜಿಲ ಮನೆತನಕ್ಕೆ ಒಂದು ಹೆಸರು ಬರಲಿಕ್ಕೆ ಒಂದು ಕಾರಣ ಇದೆ. ಇಲ್ಲಿ ಗ್ರಾಮದೈವ ಪಂಜುಲಿ ಕೂಡ ಬಂದು ಚಾವಡಿ ಇದೆ. ಅಲ್ಲಿ ವರ್ಷಂಪ್ರತಿ ವಿಜೃಂಭಣೆಯಿಂದ ದೈವ ಆರಾಧನೆಯ ನೇಮ ಆಗ್ತದೆ. ಅಲ್ಲಿಗೆ ಒಂದು ದೈವಕ್ಕೆ ಒಂದು ಶಕ್ತಿ ಇದೆ, ಒಂದು ಬಸವ ಇದೆ. ಆ ಬಸವ ಮೇಯ್ಕೊಂಡು ಬರುವಾಗ ಇಲ್ಲಿಯ ಗುರುಗಳು ಅಲ್ಲಿ ಮಲಗಿದ್ದಾರಲ್ಲ, ಪುಣ್ಯ ಮಹಾಪುರುಷ, ಅವರದನ್ನು ಚೂರಿ ಹಾಕಿದೆ ಅಂತ ಹೇಳ್ತಿದ್ರು. ಆದರೆ ಎಲುಬು ಮತ್ತು ಚರ್ಮವನ್ನು ಬಿಸಾಡಲಿಲ್ಲಂತೆ. ಆಗಿಲ್ಲಿಂದ ದನಿಯವರ ದಂಡೆ ಬಂತಂತೆ. ಗುರುಗಳೇ, ನಮ್ಮ ಬಸವವನ್ನು ಚೂರಿ ಹಾಕಿದ್ದೀರಾ ಅಂತ. ಹೌದು ಅಂತ ಹೇಳಿದ್ರಂತೆ. ನಮಗೆ ಬಸವಕ್ಕೆ ಖಂಡಿತ ಕೊಡ್ತೇನೆ. ಅವರಲ್ಲಿ ಒಂದು ಮಂತ್ರಶಕ್ತಿ ಅಂತ ಒಂದು ಕೋಲಿರ್ತದೆ, ಶಕ್ತಿ ಇದೆ. ಆ ಕೋಲಲ್ಲಿ ಈಸುವಾಗ ಬಸವ ತನ್ನಿಂತಾನೆ ಎದ್ದು ಬಂತದ್ದು. ಇಲ್ಲಿ ನಡೆದಂಥ ಘಟನೆ ಇದು, ನಮ್ಮ ಹಿರಿಯರು ಹೇಳಿದ್ದು ಸತ್ಯ. ಗಂಟೆ ಒಂದು ಶಬ್ದ ಆಯಿತು. ಅಂಥ ಒಂದು ಪುಣ್ಯ ಜಾಗದಲ್ಲಿದ್ದೇವೆ. ಆಗ ಇಲ್ಲಿಯ ಗುರುಗಳು ನಿಮಗೆ ದನಿಯವರು ಹೇಳಿದ್ರಂತೆ, ನಿಮಗೆ ಏನು ಬೇಕಂತ. ನನಗೆ ಒಂದು ಮಸೀದಿ ಕಟ್ಟಲಿಕ್ಕೆ ಒಂದು ಜಾಗ ಕೊಡಿ ಅಂತ ಹೇಳಿದ್ರಂತೆ. ಆಗ ಇದನ್ನು ಕೂಡ ಹಾಗೆ ಅಜಿಲ ಅಂದರೆ ಅವರ ಸರ್ನೇಮು, ಮೊಗರ್ ಅಂದರೆ ಮನೆತನದ ಹೆಸರು. ಹಾಗೆ ಅಜಿಲ ಮೊಗರು. ಈಗ ಅಜಿಲ ಮೊಗರು ಫೇಮಸ್ ಆಗಿದೆ, ಜುಮ್ಮಾ ಮಸೀದಿ ಅಂತ ಫೇಮಸ್ ಆಗಿದೆ. ನಮಗೆ ಖುಷಿ. ಯಾಕೆಂದರೆ ನಮ್ಮ ಹಿರಿಯರ ಲಾಗಾಯ್ತು ಅವರು ಕೊಟ್ಟಂಥ ಮುಂದೆ ಇಂಥೊಂದು ಪವಿತ್ರವಾದ ಇದುಂಟಲ್ಲ ದರ್ಗಾ. ನಾನೇ ಹೇಳ್ತೇನೆ, ನಮ್ಮೂರಿನಲ್ಲಿ ನನ್ನ ಮಿತ್ರರಿದ್ದಾರೆ ಬಂಟ್ವಾಳ ಬೀಶ್ವಳ್ಳಿ. ನಮ್ಮೂರಲ್ಲಿ ಜಾತ್ರೆ ಯಾವುದು ಉರುಸು, ಅಷ್ಟು ಪ್ರೀತಿಯಿಂದ ನಮ್ಮೂರಿನ ಜಾತ್ರೆ ಅಂತ ನಾವು ಬರಮಾಡ್ಕೊಳ್ತೇವೆ. ನಮಗೆ ಭೇದ ಇಲ್ಲ. ಇಲ್ಲಿ 10 ತಾಯಿ ಮಕ್ಕಳು ಒಂದೇ ತಾಯಿ ಮಕ್ಕಳಾಗಿ ನಾವು ಕೆಲಸ ಮಾಡ್ತೇವೆ. ನಾವು ಹೇಳಿದರು ನನ್ನ ಫ್ರೆಂಡ್, ನಾನು ಇಲ್ಲಿ ವಾಲಂಟಿಯರ್ ಸಮೇತ ಮಾಡ್ತೇನೆ. ಯಾಕೆಂದರೆ ನಮಗೆ ನಂಬಿಕೆ. ನಾನು ಒಂದು ಹಿಂದೂ ಆಗಿ 3 ಸಾರಿ ದಿವಸಕ್ಕೆ ಅವರ ಹೆಸರು ಹೇಳ್ತೇನೆ. ನಮಗೆ ಹೆಮ್ಮೆ ಇದೆ. ನನ್ನ ಮನೆಯಿಂದ ಒಂದು ಕ್ರಾಸಿಂಗ್ ರಸ್ತೆ ಇದೆ, ಅಲ್ಲಿಂದ ಹೋಗುವಾಗ ಅಜಿಲಮೊಗರ ಜುಮ್ಮಾ ಮಸೀದಿ ಅವರ ಹೆಸರನ್ನೇ ಹೇಳಿಯೇ ಹೋಗೋದು. ಇಷ್ಟ ತನಕ ನಮಗೆ ತೊಂದರೆ ಆಗಲಿ, ಇನ್ನೂ ತೊಂದರೆ ಆಗಲಿ. ಯಾಕೆಂದರೆ ನಾವು ಇಲ್ಲಿ ಭಕ್ತಿಯಿಂದ ಇದ್ದೇವೆ. ಇಲ್ಲಿ ಭಕ್ತಿಯಿಂದ ಯಾರು ಶರಣಾಗ್ತಾರೋ ಅವರು ಖಂಡಿತ ಅವರನ್ನು ಎತ್ತಿ ಹಿಡಿತಾರೆ. ಇದು ನಂಬಿಕೆ. ಎಷ್ಟೋ ಜನ ಕೈಕಾಲಿಲ್ಲದವರು ಬಂದು ಇಲ್ಲಿ ಬೇಡಿದವರಿಗೆ ಅವರಿಗೆಲ್ಲವನ್ನ ದೇವರು ಕೊಟ್ಟಿದ್ದಾರೆ. ನಮಗೆ ದೇವರವರು ಅಲ್ಲಾವೆ ಅಂತ ಹೇಳಿದರು, ಅದು ನಮಗೆ ದೇವರು. ಅಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ವಿಶೇಷ ಇದೆ. ನಾವು ಇಲ್ಲಿಂದ 30-35 ವರ್ಷದ ಹಿಂದಿನಿಂದ ಇಲ್ಲಿ ಒಂದು ಸಾರ್ವಜನಿಕ ಗಣೇಶೋತ್ಸವ ಹೋಗ್ತದೆ. ಇಲ್ಲಿಂದ ಅಲ್ಲಿ ಒಂದು ಮರ, ಇಲ್ಲಿ ಒಂದು ಕರಸರ ಮರ ಇದೆ ಅಂತ ಹೇಳಿದಲ್ಲ, ಅದರ ಒಳಗೆ ನಾವು ಯಾವುದೇ ಶಬ್ದ ಮಾಡುವುದಿಲ್ಲ. ಇಲ್ಲಿಗೆ ಕೊಡುವಂಥ ಗೌರವ. ಇಲ್ಲಿಂದ ಗ್ರಾಮದೈವ ಪಂಜಲ್ಲಿ ಕೂಡ ಬಂದರೆ ಭಂಡಾರ ಹೋಗ್ತದೆ. ಇಲ್ಲಿ ಹರಕೆಯನ್ನು ನಂಬಿಕೆ ಕೊಡುವುದು ಅಂತ ಹೇಳಿದರೆ ದೈವದ ಒಂದು ನಂಬಿಕೆ ಕೊಡಿ. ಇಲ್ಲಿ ದೀಪ ಹಚ್ಚಲಿಕ್ಕೆ ಉಂಟು. ಯಾವ ಮಸೀದಿಯಲ್ಲಿಲ್ಲ. ಯಾವ ಮಸೀದಿ ಇದ್ದರೆ ನಂದಾವರದಲ್ಲಿ ಉಂಟು ಅಂತ ಹೇಳಿದ್ದೇನೆ ನಾನು. ಅಲ್ಲಿಗೆ ದೈವ ಬರ್ತಾರೆ. ಇಲ್ಲಿಗೂ ಬರ್ತಾರೆ. ಇಲ್ಲಿಯ ಗುರುಗಳಲ್ಲಿ ನಿಲ್ಲಬೇಕು. ನಾವು ನಂಬಿಕೆ ಕೊಟ್ಟು ಆಮೇಲೆ ನಮ್ಮ ಭಂಡಾರ ಇಟ್ಕೊಂಡು ಹೋಗೋದು. ಅಂಥ ಒಂದು ಪುಣ್ಯ ಸ್ಥಳದಲ್ಲಿ ನಿಂತಿದ್ದೇವೆ. ನಮಗೆ ಇನ್ನೇನು ಬೇಕು? ದೇವರು 3 ಶಕ್ತಿಗಳನ್ನು ಕೂಡಿದಂಥ ಪುಣ್ಯ ಭೂಮಿಯಲ್ಲಿ ನಾವಿದ್ದೇವೆ. ತುಂಬ ಸಂತೋಷವಾಗಿದೆ. ಇಲ್ಲಿ ಲಕ್ಷ್ಮೀನರಸಿಂಹ ದೇವಸ್ಥಾನರು, ಅಜಿಲಮೊಗರ ಜುಮ್ಮಾ ಮಸೀದಿ ಮತ್ತು ಗ್ರಾಮದೈವ ಪಂಜುಲಿಗಳು 3 ಶಕ್ತಿ ಇರುವಾಗ ಇಲ್ಲಿ ಯಾರಿಗೂ ತೊಂದರೆ. ನಾವು ಒಂದೇ ಬೇಡೋದು, ನಾವಿರುವ ತನಕ, ಸೂರ್ಯಚಂದ್ರರು ಇರುವ ತನಕ ಇಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ಆಗದೆ ನಡೆಯಲಿ ಅಂತ ದಿನಂಪ್ರತಿ. ಮೊನ್ನೆ ತಾನೇ ನಾನೊಂದು ಹೋಗುವಾಗಲೇ ಮಳೆ ಬಂತು. ಸ್ವಾಮಿ ಪಲ್ಲಿ ಸೇಕರಿ ಇನ್ನೊಂದು ವರ್ಷ ಬರ್ರೆ ಬರಲಿ, ಈತ ಜನಕ್ಕೆ ತೊಂದರೆ ಮಾಯ ಆಗಿದೆ ಮಳೆ. ನಿನ್ನೆ ಬರುವಂಥ ಮಳೆ ಬಂದರೆ ಇಲ್ಲಿ ಎಲ್ಲ ಅಲ್ಲೋಲ ಕಲ್ಲೋದು ಅಲ್ಲ. ಇಷ್ಟು ಶಕ್ತಿ ಇದೆ. ನೀವೇ ಬೇಕಾದ್ರೆ ನೋಡಿ, ನೀವೊಂದು ಶ್ರದ್ಧೆಯಿಂದ ಹೋಗಿ ಬೇಡಿಕೊಂಡು ಹೋಗಿ 100ಕ್ಕೆ 100 ಫಲಿತಾಂಶವನ್ನು ಅಲ್ಲ ಖಂಡಿತ ಕೊಡ್ತಾರೆ. ನನಗೆ ವಿಶ್ವಾಸತೆ. ಅವಕಾಶಕ್ಕಾಗಿ ಒಂದು ಧನ್ಯವಾದ. ಅದರಲ್ಲಿ ಮಾಡುವುದಕ್ಕೆ ವಿಶೇಷ ಒಂದಿದೆ. ವಿಶೇಷ ಒಂದು ಇದುಂಟು. ವರ್ಷಕ್ಕೊಮ್ಮೆ ಮಾಡೋದು. ಶ್ರದ್ಧೆ, ಭಕ್ತಿ ಅದರಿಂದ ಮಾಡಬೇಕು. ಆಡಂಬರತನದಲ್ಲಿ ಮಾಡಬಾರ್ದು. ಅದಕ್ಕೆ ಇಷ್ಟು ತುಪ್ಪ, ಇಷ್ಟು ಬೆಲ್ಲ, ಇಷ್ಟು ಅಕ್ಕಿ ಅಂತ ಉಂಟು. ಊರಿನವರೆಲ್ಲ ಶ್ರದ್ಧಾ ನಮ್ಮ ಮಾಲಿದ ಉರುಸಿಗೆ ಮಾಡುವಂಥ ಅಕ್ಕಿ ರೊಟ್ಟಿ ಅಂತ ಮಾಡಿ ಇಲ್ಲಿ ತರ್ತಾರೆ. ಇದರಲ್ಲಿ ವಿಶೇಷ ಏನಂದರೆ, ನಾನೇ ಅದನ್ನು
ನಾನು ಅದು ಪರೀಕ್ಷೆ ಮಾಡಿದ್ದೇನೆ. ನಮ್ಮವರಲ್ಲಿ ಏನಾದರೂ ಅಸೌಖ್ಯ ಆದಾಗ, ಹೊಟ್ಟೆ ನೋವಾದಾಗ ಅದು ಅಮೃತ ಬಿಂದಿನಾಗಿ ಅದು ಆ ಮಾಲಿದ ಉರುಸಿನ ಹುಡಿ ತಿಂದರೆ ಆಯಿತು, ಹೊಟ್ಟೆ ನೋವು ಮಾಯ ಆಗ್ತದೆ. ಉದಾಹರಣೆಗೆ ನನ್ನ ಸೊಸೆ ಅಳಿಯೂರು ಮೂಡಬಿದ್ರೆಯಿಂದ ಮೊನ್ನೆ ಫೋನ್ ಮಾಡಿದ್ದು ಹೇಳಿದ್ರು, ಆ ಮಾವ ನನಗೆ ಸ್ವಲ್ಪ ಮಾಲಿದ ಹರಕೆಯನ್ನು ತೆಗೆದಿಡಿ, ಅದು ನನಗೆ ಪ್ರಸಾದವಾಗಿ ಬೇಕಂತ. ಇದು ಪ್ರಸಾದ, ಅದು ನಾನು ಕೊಂಡು ಹೋಗೋದು ಪ್ರಸಾದ, ಮತ್ತೊಬ್ಬರು ಹೇಗೆ ಕೊಂಡು ಅದು ಪ್ರಸಾದವಾಗಿ ಕೊಂಡ್ರೆ ಅದು ಪ್ರಸಾದವಾಗಿ ಅದು ಶ್ರೀರಕ್ಷೆ ಆಗ್ತದೆ ಖಂಡಿತ. ಅದು ಎರಡು ಮಾತೇ ಇಲ್ಲ, ಅಷ್ಟು ಶಕ್ತಿಯುತವಾದ ಒಂದು ಮಾಲಿದ ಉರುಸು. ಅದು ವರ್ಷಕ್ಕೊಮ್ಮೆ ಆಗುವುದು. ಇನ್ನು ಇವತ್ತು ಮಾಡಿದರೆ ನಿನ್ನೆ ಮಾಡಿದ್ದು ಇನ್ನು ಮಾರುವುದು ಬರುವ ವರ್ಷ ಉರುಸಿಗೆ ಮಾಡೋದು. ಅದರ ಮೊದಲು ಅದರಲ್ಲಿ ಮಾಡಲಿಕ್ಕಿಲ್ಲ, ತಿನ್ನಲಿಕ್ಕಿಲ್ಲ, ಮನೆಯಲ್ಲಿ ಕೊಂಡೋಗಿ ಇಡ್ಬೋದು. ಉರುಸ್ ಅಂದರೆ ಭಕ್ತಿಯ ಉತ್ಸವ. ಬಾಬಾ ಅವರ ಸಂದೇಶ ಶಾಂತಿ, ಪ್ರೀತಿ ಮತ್ತು ಮಾನವ ಸೇವೆಯನ್ನ ಪರಿಚಯಿಸುವಂತ ಕೆಲಸ. ಅದನ್ನ ನಾವು ಕಾಪಾಡ್ತಾ ಬಂದಿದ್ದೀವಿ ಅಂತ ಮಸೀದಿಯ ಖತೀಬರು ಉಲ್ಲೇಖಿಸ್ತಾರೆ. ಹಜರತ್ ಸೈಯದ್ ಬಾಬಾ ಫಕ್ರುದ್ದೀನ್ ಔಲಿಯಾರವರು 800 ವರ್ಷ ಹಿಂದೆ ಇಲ್ಲಿ ಬಂದು ಆ ಪ್ರದೇಶಕ್ಕೆ ಬಂದು ಅಲ್ಲಿ ತುಂಬ ಈ ಸಾಮಾಜಿಕ ಹಾಗೂ ಧಾರ್ಮಿಕ ಸಂದೇಶವನ್ನು ಹರಡಿಸುತ್ತಾ ಅಲ್ಲಿ ಈ ಮಸೀದಿಯನ್ನು ಅದಕ್ಕೆ ಅಗತ್ಯಕ್ಕೆ ಬೇಕಾಗಿ ಮಸೀದಿಯನ್ನು ಸ್ಥಾಪಿಸಿದರು. ಹಾಗೂ ಅವರ ಒಂದು ಸೇವಿಸುತ್ತಿದ್ದಂತಹ ಒಂದು ಸಿಹಿ ತಿಂಡಿಯನ್ನು ನಾವೀಗ ಈ ಪ್ರತಿ ವರ್ಷ ಆಚರಿಸುತ್ತಿರುವ ಈ ಮಾಲಿದ ಉರುಸಿನಲ್ಲಿ ನಾವು 3 ಹಂತವಾಗಿ ನಾವು ತಯಾರು ಮಾಡ್ತೇವೆ. ಮೊದಲನೇ ಹಂತದಲ್ಲಿ ನಾವು ಮಸೀದಿಯ ವತಿಯಿಂದ ನಾವು ಆ ತಿಂಡಿಯನ್ನು ತಯಾರಿಸ್ತೇವೆ. ಆ ತಿಂಡಿಯಲ್ಲಿ ಅದರ ಸಾಮಗ್ರಿಯಿಂದ ಇಂಗ್ರೀಡಿಯೆಂಟ್ಸ್ ಏನೆಂದರೆ ಅಕ್ಕಿಯ ರೊಟ್ಟಿ, ತುಪ್ಪ ಮತ್ತು ಬೆಲ್ಲ, ಜಾಗರಿ, ಇದು 3 ಹುಡಿ ಮಾಡಿ ನಾವು ಅದು ಈ ಮಾಲಿದ ಒಂದು ತಿಂಡಿಯಾಗಿ ನಾವು ತಯಾರಿಸಿ ಮಸೀದಿಯ ವತಿಯಿಂದ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಎರಡನೇ ದಿವಸ ನಾವು ಈ ಪರವೂರಿನವರೆಲ್ಲ ಇದೇ ತಿಂಡಿಯನ್ನು ಅವರ ಪ್ರೀತಿಯ ಇದರಲ್ಲಿ ಎಲ್ಲ ಜಾತಿ ಭೇದವಿಲ್ಲದೆ ಎಲ್ಲರೂ ಅವರವರ ಮನೆಯಲ್ಲಿ ತಯಾರಿಸಿ ತಂದು ಮಸೀದಿಯಲ್ಲಿ ತಂದು ಶೇಖರಿಸಿ ಅದನ್ನು ಮರುದಿವಸ ಬೆಳಿಗ್ಗೆ ಪ್ರಾರ್ಥನೆ ನಂತರ ಎಲ್ಲ ಪ್ರಸಾದ ತಬರುಕ್ ರೂಪ್ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದು ಈ ನಮ್ಮ ಈ ಅಜಿಲಮೊಗರು ಊರೇ ಒಂದು ಹಿಂದೂ ಮುಸ್ಲಿಂ ಐಕ್ಯದ ಒಂದು ಸಂಕೇತವಾಗಿದೆ, ಒಂದು ಕೇಂದ್ರವಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗ ಒಂದು ನೇತ್ರಾವತಿ ನದಿಯಲ್ಲಿ ಈ ಅಜಿಲಮೊಗರು ಮಸೀದಿ ಹಾಗೂ ಕಡೇಶ್ವಾಲಿಯ ದೇವಸ್ಥಾನದ ನಡುವೆ ಒಂದು ಸೇತುವೆ ಬರ್ತಾ ಇದೆ. ಆ ಸೇತುವೆದ ಹೆಸರೇ ಸೌಹಾರ್ದ ಸೇತುವೆ ಅಂತ ಹೇಳಿ. ಅದು ಈಗ ಒಂದು ಮುಗಿಯುವ ಹಂತದಲ್ಲಿದೆ, ಸ್ವಲ್ಪ ಕೆಲಸ ಬಾಕಿ ಇದೆ. ಹಾಗೆ ಈ ಸೂಫಿ ಸಂತರ ಸವಿನೆನಪಿಗೆ ಬೇಕಾಗಿ ನಾವು ಪ್ರತಿ ವರ್ಷ ನಾವು ಈ ಮಾಲಿದ ಉರುಸನ್ನು ಆಚರಿಸುತ್ತಾ ಬಂದಿದ್ದೇವೆ. ಅವರು ಈ ಸೂಫಿ ಅವರು ಈ ಸೀಸ್ತಾನ್ ಅಂತ ಹೇಳಿ ನಮ್ಮ ಈ ಅಫ್ಘಾನಿಸ್ತಾನ್ ಇರಾನ್ನ ಗಡಿ ಪ್ರದೇಶದ ರಾಜರಾಗಿದ್ದರು ಸುಮಾರು 800 ವರ್ಷ ಹಿಂದೆ. ಅವರು ಈ ಲೌಕಿಕ ಐಶ್ವರ್ಯವನ್ನು ತ್ಯಾಗ ಮಾಡಿ ನನಗೆ ಈ ಸೂಫಿ ತ್ಯಜಿಸಿ ಅವರು ಈ ಧಾರ್ಮಿಕ ಹಾಗೂ ಸಾಮಾಜಿಕ ಸಂದೇಶವನ್ನು ಹರಡುತ್ತಾ ಊರ ಪರವರ ಪ್ರವಾಸ ಮಾಡುತ್ತಾ ನಮ್ಮ ಈ ಅಜ್ಲಮೊಗರ್ ಪ್ರದೇಶಕ್ಕೆ ಬಂದು ಮುಟ್ಟಿ ಇಲ್ಲಿಯ ಜನರ ಪ್ರೀತಿಗೆ ಪಾತ್ರರಾದರು. ಹಾಗೂ ಈ ಅಜ್ಲಮೊಗರ್ ಮಸೀದಿ ಇದಕ್ಕೆ ಪ್ರಾರ್ಥನೆಗೆ ಮಾತ್ರ ಸೀಮಿತವಾಗದೆ ಅದು ಒಂದು ಸಾಮಾಜಿಕ
ಕೆಲಸದಲ್ಲಿ ಸಾಮಾಜಿಕ ಕೆಲಸದಲ್ಲೂ ಸಹ ಒಂದು ಮುಖ್ಯ ಪಾತ್ರವನ್ನು ವಹಿಸಿದೆ. ಮಾಲಿದವನ್ನು ನಾನ್ ಮುಸ್ಲಿಂ ಈಗ ಉದಾಹರಣೆಗೆ ಹಿಂದೂಗಳು ಅವರ ಮನೆಯಲ್ಲಿ ಸಹ ತಯಾರಿಸ್ತಾ ಇದ್ದಾರೆ. ಮಾತ್ರ ಈಗ ಏನಾಗಿದೆ ಅಂತ ಹೇಳಿದರೆ ತುಂಬ ಜನರು ಅವರ ಊರು ಬಿಟ್ಟು ಹೋಗಿದ್ದಾರೆ. ಊರು ಬಿಟ್ಟು ಹೋದವರು ಸಹ ಮುಸ್ಲಿಮರ ಅವರ ಮೊದಲಿಂದ ಸಂಪರ್ಕವಿದ್ದ ಮುಸ್ಲಿಮ್ ಅವರ ನೆರೆಯವರ ಹತ್ರ ಅದಕ್ಕೆ ಬೇಕಾದ ಸಾಮಗ್ರಿ ಅಂದರೆ ಇಂಗ್ರೀಡಿಯೆಂಟ್ಸನ್ನು ಕಳಿಸಿ ಅವರಿಂದ ಮಾಡಿಸಿ ಮಸೀದಿಗೆ ಒಪ್ಪಿಸ್ತಾರೆ. ಮತ್ತು ದಕ್ಷಿಣ ಕನ್ನಡ ಒಂದು ಕಮ್ಯುನಲ್ ಸೆನ್ಸಿಟಿವ್ ಏರಿಯಾ ಅಂತ ಹೇಳೋದಿದ್ದರೆ ಅದು ಆ್ಯಕ್ಚುಲಿ ಅದು ಮ್ಯಾನ್ ಮೇಡ್ ಅಂತ ಹೇಳ್ತೇವೆ, ಬೇಕಿತ್ತ ಮಾಡಿದ್ದು. ಯಾಕೆಂದರೆ ಅದು ನಮ್ಮ ದಕ್ಷಿಣ ಕನ್ನಡ ಇಡೀ ಭಾರತದಲ್ಲಿಯೇ ಒಂದು ಸಪ್ತಭಾಷಾ ಸಂಗಮ ಸ್ಥಳ ಅಂತ ಹೇಳುವ ಒಂದು ಸ್ಥಳ. ಅಂದರೆ ಏಳು ಭಾಷೆಯ ಇಲ್ಲಿ ಸಂಗಮವಾಗುವಂಥ ಒಂದು ಸ್ಥಳ. ಇಲ್ಲಿಯ ಜನರಿಗೆ ಇತರ ಎಲ್ಲಿ ಹೋದರೂ ಸಹ ಇಲ್ಲಿಯ ಜನರಷ್ಟು ಭಾಷೆ ಬರುವಂಥ ಪ್ರದೇಶ ನಿಮಗೆ ಸಿಗಲಿಕ್ಕಿಲ್ಲ. ಹಾಗೂ ಮಾತ್ರ ಅದು ಈಗ ಒಂದು ಮನುಷ್ಯರೇ ಮಾಡಿದ ಒಂದು ಅವರವರ ದುರುದ್ದೇಶಕ್ಕೆ ಮಾಡಿದಂಥ ಒಂದು ಇದಂತ ಹೇಳ್ಬಹುದು. ಇಲ್ಲವಾದರೆ ಅಂಥ ಪ್ರದೇಶವಲ್ಲ ಇದು ಇತಿಹಾಸ ನೋಡಿದರೆ ಇಲ್ಲಿಯಷ್ಟು ಕೋಮು ಸೌಹಾರ್ದ ಇಡೀ ಭಾರತದಲ್ಲಿ ನಿಮಗೆ ಸಿಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಈ ಉರೂಸ್ ಕಾರ್ಯಕ್ರಮ ಅನ್ನೋದು ಆರ್ಥಿಕವಾಗಿಯೂ ಕೂಡ ಈ ಪ್ರದೇಶಕ್ಕೆ ದೊಡ್ಡ ಸಹಕಾರವನ್ನು ನೀಡ್ತಾ ಬಂದಿದೆ. ವ್ಯಾಪಾರ, ಉದ್ಯೋಗ, ಪ್ರವಾಸ ಎಲ್ಲಕ್ಕೂ ಸಹಾಯಕ ಅನ್ನೋ ರೀತಿಯಲ್ಲಿ ಬೆಳೆದು ನಿಂತಿದೆ. ಅದೆಲ್ಲಕ್ಕೂ ಜಾಸ್ತಿಯಾಗಿ ಇಲ್ಲಿ ಸೌಹಾರ್ದತೆಯ ಕೊಂಡಿಯಾಗಿ ಉರೂಸ್ ಕಾರ್ಯಕ್ರಮವನ್ನು ಆಚರಿಸ್ತಾ ಬರುತ್ತಿರೋದು ಕರಾವಳಿಯ ಸೌಹಾರ್ದತೆಗೆ ಸಾಕ್ಷಿ ಎನ್ನುವಂತಿದೆ. ಜುಮ್ಮಾ ಮಸೀದಿಯಲ್ಲಿ ನಾವಿದ್ದೇವೆ. ಈ ಒಂದು ಮಸೀದಿ ಬಹಳಷ್ಟು ಪುರಾತನವಾದಂತಹ ಮಸೀದಿಯಾಗಿರ್ತದೆ. 800 ವರ್ಷದ ಇತಿಹಾಸ ಇರುವಂತಹ ಇಲ್ಲಿಯ ಮಸೀದಿ. ಇದನ್ನು ಸ್ಥಾಪನೆ ಮಾಡಿ ಇಲ್ಲಿಯ ಸೌಹಾರ್ದತೆ, ಇಲ್ಲಿಯ ಎಜುಕೇಷನ್, ಇಲ್ಲಿಯ ಸಾಮಾಜಿಕ ಸೇವೆಗಳಲ್ಲಿ ಮುಂಚೂಣಿಯಲ್ಲಿದ್ದಂತಹ ಇರಾನ್ನಿಂದ ಇಲ್ಲಿಗೆ ಈ ಒಂದು ಉತ್ತಮವಾದ ಲಕ್ಷ್ಯದಿಂದ ಬಂದಂತಹ ಹಜರತ್ ಸೈಯದ್ ಬಾಬಾ ಫಖ್ರುದ್ದೀನ್ ಖದ್ದಸಲ್ಲಾಹು ಎಂಬಂತಹ ಆ ವಲಿ, ಆ ಸಂತ ಪುರುಷರ ಹೆಸರಲ್ಲಿ ನಮ್ಮ ಈ ಮಸೀದಿ ಇದೆ. ಅವರ 753ನೇ ಉರೂಸ್ ಈಗ ನಾವು ನಡೆಸ್ತಾ ಇದ್ದೇವೆ. ವರ್ಷ ಪ್ರತಿ ನಡೆಸುವಂತಹ ಉರೂಸ್ ಆಗಿರ್ತದೆ ನಮ್ಮ ಈ ಉರೂಸು. ಇದಕ್ಕೆ ಈ ಜಿಲ್ಲೆ, ಹತ್ತಿರದ ಜಿಲ್ಲೆಗಳು, ದಕ್ಷಿಣ ಭಾರತದ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಂತಹ ಹಲವಾರು ರಾಜ್ಯಗಳಿಂದ ಕೂಡ ಜನರು ಉರೂಸ್ ಹಾಗೂ ಇಲ್ಲಿಯ ಸಂದರ್ಶನಕ್ಕಾಗಿ ಬರ್ತಾ ಇರ್ತಾರೆ. ಈ ಉರೂಸಿಗೆ ಈಗ 5 ದಿನ ನಡೆಯುವಂತಹ ಈ ಒಂದು ಉರೂಸಿನ 4ನೇ ದಿನದಲ್ಲಿ ನಾವಿದ್ದೇವೆ. ಇವತ್ತು ಇಲ್ಲಿ ಮಾಲಿದ ಎಂಬಂತಹ ಪ್ರತ್ಯೇಕವಾದ ಪ್ರಸಾದ ತಬರುಕನ್ನು ನಾವು ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಈ ಉರೂಸಿಗೆ ಎಲ್ಲ ಧರ್ಮೀಯರು ಕೂಡ ಬರ್ತಾರೆ. ಇಲ್ಲಿಯ ಮಸೀದಿ ಅಂಗಳದಲ್ಲಿ ಕೂಡ ಇರ್ತಾರೆ, ದರ್ಗಾದೊಳಗೆ ಇರ್ತಾರೆ, ನಮ್ಮ ಮಾಲಿದ ಕ್ಯೂನಲ್ಲಿ ಇರ್ತಾರೆ. ಅದು ಮಾತ್ರವಲ್ಲ, ಸ್ವಯಂ ಸೇವಕರಾಗಿ ಇಲ್ಲಿಯ ಧಾರ್ಮಿಕ, ಇಲ್ಲಿಯ ರಾಜಕೀಯ, ಹಿಂದೂ ಧರ್ಮದ ನಾಯಕರು ಕೂಡ ಇಲ್ಲಿ ನಮಗೆ ಸ್ವಯಂ ಸೇವಕರಾಗಿ ಕೂಡ ಬ್ಯಾಡ್ಜ್ ಹಾಕಿ ಕೂಡ ನಮ್ಮೊಂದಿಗೆ ಕಾರ್ಯಾಚರಿಸ್ತಾ ಇದ್ದಾರೆ. ಅದರೊಂದಿಗೆ ಇಲ್ಲಿಯ ಒಂದು ನೋಡಿದರೆ ಮಸೀದಿ ಮುಂದುಗಡೆ ಇರುವಂತಹ ಅಂಗಡಿಗಳನ್ನು ನೋಡಿದರೆ ಹಲವಾರು ಅಂಗಡಿಗಳು ಹಿಂದೂಗಳಿಗೆ ನಾವು ನೀಡಿದ್ದೇವೆ. ಇಲ್ಲಿ ವ್ಯಾಪಾರ ಮಾಡ್ತಾರೆ, ಅವರ ಹಿಂದೂ ಹೆಸರಿನಲ್ಲೇ ವ್ಯಾಪಾರವನ್ನು ನಡೆಸ್ತಾರೆ. ಅಲ್ಲಿಗೆ ಮುಕ್ತವಾದ ಅವಕಾಶವಿದೆ, ಕ್ಯೂನಲ್ಲಿ ಮುಕ್ತವಾದ ಅವಕಾಶವಿದೆ. ಅದರೊಂದಿಗೆ ಮತ್ತೊಂದು ವಿಷಯ ಸೌಹಾರ್ದತೆಗೆ ಹೇಳುವುದಾದರೆ ಇಲ್ಲಿಯ ಧರ್ಮದ ದೇವಸ್ಥಾನಗಳು, ಲಕ್ಷ್ಮೀ ನರಸಿಂಹ ದೇವಸ್ಥಾನ ಆಗಿರಲಿ, ಬ್ರಹ್ಮಗುರುನಾರಾಯಣರ ದೇವಸ್ಥಾನ ಆಗಿರಲಿ, ಅದರೊಂದಿಗೆ ಇರುವಂತಹ ಅಗರಗಂಡಿ ವಿಷ್ಣುಮೂರ್ತಿ ದೇವಸ್ಥಾನವಾಗಿರಲಿ, ಮೊಗೇರ ದೇವಸ್ಥಾನ, ಎಲ್ಲ ಧರ್ಮದ ದೇವಸ್ಥಾನಗಳು ಬಹಳಷ್ಟು ಅನ್ಯೋನ್ಯತೆ ಅದರ ನಾಯಕರಿದ್ದಾರೆ. ಇಲ್ಲಿಯ ಉರೂಸ್ಗೆ ಬರುವಂಥ ಭಕ್ತಾದಿಗಳಿಗೆ ಪಾರ್ಕಿಂಗಿನ ವ್ಯವಸ್ಥೆ ಕೂಡ ಇಲ್ಲಿ ಬಹಳಷ್ಟು ತುಂಬು ತುಳುಕುವ ಕಾರಣ ನಮ್ಮ ಅವರ ವೆಂಕಟೇಶ್ ದೇವಸ್ಥಾನ, ವಿಷ್ಣುಮೂರ್ತಿ ದೇವಸ್ಥಾನ ಹಾಗೂ ದೇವಸ್ಥಾನದ ಗುರುಮಂದಿರದವರು, ನಾರಾಯಣ ಮೂರ್ತಿಯವರ ನಾರಾಯಣ ಗುರು ಅವರ ದೇವಸ್ಥಾನ ಹಾಗೂ ವಿಷ್ಣುಮೂರ್ತಿ ದೇವಸ್ಥಾನ, ಅಲ್ಲಿಯ ದೇವಸ್ಥಾನದ ಅಂಗಳದಲ್ಲಿ ನಮಗೆ ಭಕ್ತಾದಿಗಳಿರುವಂತಹ ವಾಹನಗಳ ಪಾರ್ಕಿಂಗಿಗೆ ವ್ಯವಸ್ಥೆ ಕೂಡ ಅವರು ನೀಡಿದ್ದಾರೆ. ಇನ್ನು ಮಾಲಿದ, ಇಲ್ಲಿ ಒಂದು ಮಾಲಿದ ಎಂಬಂತಹ ವಿಶೇಷವಾದ ಪ್ರಸಾದವನ್ನು ಜನರಿಗೆ ನೀಡ್ತೇವೆ. ಇದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಮಾತ್ರ ನೀಡುವಂತಹ ಒಂದು ವಸ್ತುವಾಗಿರ್ತದೆ. ಮಾಲಿದ ಅಂದರೆ ಅರಬಿಕ್ ಹೆಸರಾಗಿರ್ತದೆ. ಮಾಲಿದ ಅಂದರೆ ರೋಗದ ಮದ್ದು, ರೋಗ ಶಮನ, ರೋಗದ ಮದ್ದು ಎಂದು ಅದರ ಅರ್ಥವಾಗಿದೆ. ಈ ಮಾಲಿದ ಎಂಬುದನ್ನು ಇಲ್ಲಿ
ಎರಡು ರೀತಿಯಲ್ಲಿ, ಒಂದು ಮಸೀದಿ ವತಿಯಿಂದ ನಾವು ಮಾಡ್ತೇವೆ, ಸಿದ್ಧಪಡಿಸ್ತೇವೆ. ಮತ್ತೊಂದು ಹಲವಾರು ಊರುಗಳಿಂದ ಹರಕೆ ಇಟ್ಟವರ ಮನೆಗಳಲ್ಲೇ ಅದನ್ನು ಸಿದ್ಧಪಡಿಸಿ ಇಲ್ಲಿ ತರ್ತಾರೆ. ಮಾಲಿದ ಅಂದರೆ ಅಕ್ಕಿಯನ್ನು ಪುಡಿ ಮಾಡಿ ಅದನ್ನು ರೊಟ್ಟಿ ಮಾಡಿ ಬೆಲ್ಲ ಹಾಗೂ ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಮಾಡುವಂಥ ವಿಶೇಷವಾದಂತಹ ಒಂದು ಪ್ರಸಾದವಾದ ರೀತಿಯಲ್ಲಿ ನೀಡುವಂತಹ ಒಂದು ತಿಂಡಿಯಾಗಿರ್ತದೆ, ಒಂದು ವಸ್ತುವಾಗಿರ್ತದೆ. ಇದನ್ನು ಜನರು ಅವರ ಉದ್ದೇಶ ಸ್ಥಿತಿಗಾಗಿ, ರೋಗ ಶಮನಕ್ಕಾಗಿ, ಇನ್ನಿತರ ಅವರ ಕಷ್ಟ ಕಾರ್ಪಣ್ಯಗಳು ನೀಗಿಸಲಿಕ್ಕೆ ಬೇಕಾಗಿ, ಇನ್ನಿತರ ಹಲವಾರು ಉದ್ದೇಶಗಳನ್ನು ಇಟ್ಟು 1 ವರ್ಷದ ತನಕ ಅದನ್ನು ಅವರು ಯೂಸ್ ಮಾಡ್ತಾ ಇದ್ದಾರೆ. ಇದನ್ನು ಪಡ್ಕೊಳ್ಳಿಕ್ಕೆ ಬೇಕಾಗಿ ಎಲ್ಲ ಧರ್ಮೀಯರು ಬರ್ತಾರೆ. ಅದು ಮಾತ್ರವಲ್ಲ, ಇದನ್ನು ಸಿದ್ಧಪಡಿಸಿರುವಂಥ ಬೆಲ್ಲ ಹಾಗೂ ಅಕ್ಕಿ ಹಾಗೂ ಇನ್ನಿತರ ಇದಕ್ಕಿರುವಂತಹ ತುಪ್ಪಗಳನ್ನು ಕೂಡ ನಮ್ಮ ಅನ್ಯ ಧರ್ಮೀಯರು ಕೂಡ, ಹಿಂದೂಗಳು ಕೂಡ ನೀಡ್ತಾರೆ. ಹತ್ತಿರದ ಮನೆಗಳಲ್ಲಿ ಇದನ್ನು ಮಾಡಿಸಿ ಕೂಡ ಇಲ್ಲಿಗೆ ಅವರು ತರುವಂತಹ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿಯ ಹಲವಾರು ದೇವಸ್ಥಾನಗಳ ಇಲ್ಲಿಯ ಜಾಥಾ ನಡೆಯುವಂಥ ಅವರ ಮೆರವಣಿಗೆಗಳು ಇನ್ನಿತರ ನಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿಯ ಮಸೀದಿಯ ಮುಂದುಗಡೆ ಬಂದು ಎಣ್ಣೆ ನೀಡುವಂತಹ ಒಂದು ವಾಡಿಕೆ ಕೂಡ ಇಲ್ಲಿ ಚಾಲ್ತಿಯಲ್ಲಿ ಇವತ್ತೂ ಕೂಡ ಇದೆ. ಬಹಳಷ್ಟು ಈ ಹಲವಾರು ಕೋಮು ಘರ್ಷಣೆಗೆ ಬಲಿಯಾಗಿರುವಂತಹ ನಮ್ಮ ಈ ಜಿಲ್ಲೆಯಲ್ಲಿ, ನಮ್ಮ ಈ ಊರು ಎಲ್ಲ ಧರ್ಮೀಯರಿಂದ, ಎಲ್ಲ ಜಾತಿಯವರಿಂದ, ಎಲ್ಲ ರಾಜಕೀಯ ಪಕ್ಷಗಳಿಂದ ಮುಕ್ತವಾಗಿ ಬೆರೆಯುವಂತಹ, ಎಲ್ಲರೂ ಕೂಡ ಮುಕ್ತವಾಗಿ ಬೆರೆಯುವಂತಹ ಒಂದು ಊರಾಗಿದೆ ಎಂಬುದು ಮಾತ್ರವಲ್ಲ, ಇದು ಇನ್ನಿತರ ಊರುಗಳಿಗೆ ಕೂಡ ಮಾದರಿಯಾದ ಊರಾಗಿರ್ತದೆ.